ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಸುಷ್ಮಿತಾ. ನನ್ನ ಚಾನಲ್ ಬೇಕ್ಡ್ ಬೈ ಅಮ್ಮುಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಜಿಂಗಿ ಪಾರ್ಸಲ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲು ಒಂದು ಬೌಲಲ್ಲಿ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈಸ್ಟ್, ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಪೂರ್ತಿಯಾಗಿ ಕರಗೋವರೆಗೂ ಮಿಕ್ಸ್ ಮಾಡೋಣ. ಈಸ್ಟ್ಗೆ ಸಕ್ಕರೆ ಯಾಕೆ ಹಾಕ್ತೀವಿ ಅಂದರೆ ನಮ್ಮ ಜಿಂಗಿ ಪಾರ್ಸಲ್ ರೈಸ್ ಆಗಿ ಲೈಟ್ ಆ್ಯಂಡ್ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸಕ್ಕರೆ ಪೂರ್ತಿಯಾಗಿ ಕರಗಿದ ಮೇಲೆ ಇದನ್ನು 15 ನಿಮಿಷಗಳ ಕಾಲ ಪಕ್ಕಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡಿ. ಇದರಿಂದ ಈಸ್ಟ್ ಆ್ಯಕ್ಟಿವೇಟ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಈಸ್ಟ್ ಆ್ಯಕ್ಟಿವೇಟ್ ಆಗಿದೆ. ಸೊ ನಾವು ನಮ್ಮ ಹಸಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಮೈದಾ ಹಸಿಟ್ಟು, ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಆರಿಗನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆದಮೇಲೆ ನಾವು ಮಾಡ್ಕೊಂಡಿರೋಂತಹ ಈಸ್ಟ್ ಮಿಕ್ಸ್ಚರ್ ತೊಗೊಂಡು ಸ್ವಲ್ಪನೇ ಹಾಕ್ಕೊಂಡು ಹಸಿಟ್ಟನ್ನು ಕಲಿಸ್ಕೊಳ್ತಾ ಹೋಗೋಣ. ನೀವೇ ನೋಡ್ತಾ ಇರ್ಬೋದು, ಹಸಿಟ್ಟು ನಮ್ಮ ಕೈಗೆ ಪೂರ್ತಿಯಾಗಿ ಸಿಗೋ ಥರ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಕಲಿಸ್ಕೊಂಡು ಆದಮೇಲೆ ನಾವು ಕಿಚನ್ ಸ್ಲ್ಯಾಬ್ ಮೇಲೆ ಕಲಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಕಿಚನ್ ಸ್ಲ್ಯಾಬ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಟ್ಟನ್ನು ನಮ್ಮ ಪಾಮಿಂದ ಕೊಡೋ ಪ್ರೆಷರಿಂದನೇ ಕಲಿಸ್ಕೊಳ್ಳೋಣ. ಈಗ ನೋಡಿ, ಹಸಿಟ್ಟು ಕಟ್ ಆಗ್ತಾಯಿದೆ. ಇದು ಗ್ಲೂಟೆನ್ ಫಾರ್ಮ್ ಆಗಿ ಎಲಾಸ್ಟಿಕ್ ಆಗಿ ಬರಬೇಕು ಅಂದರೆ ನಾವು 15 ನಿಮಿಷಗಳ ಕಾಲ ಇದನ್ನು ಹೀಗೆ ಚೆನ್ನಾಗಿ ಓದ್ಕೊಳ್ತಾ ಹೋಗಬೇಕು. ನಾವು ಎಷ್ಟು ಮೈದಾ ಹಸಿಟ್ಟು ತೊಗೊಳ್ತೀವೋ ಅದರಲ್ಲಿ ಅರ್ಧದಷ್ಟು ನೀರು ತೊಗೊಳ್ಳಿ, ಸಾಕಾಗುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಹಸಿಟ್ಟು ಕಲಿಸ್ಕೊಳ್ಳುವಾಗ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿದ್ರೆ ಸಾಕು. ಇಲ್ಲಿ ಹಸಿಟ್ಟು ಕಲಿಸ್ಕೊಳ್ತಾ ಇರುವಾಗ ಮಧ್ಯದಲ್ಲಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಿ. ಹಸಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋ ಥರನೇ ಹಸಿಟ್ಟನ್ನ ಕಲಿಸ್ಕೊಳ್ತಾ ಹೋಗಿ. ಆಗ ಗ್ಲೂಟೆನ್ ಫಾರ್ಮ್ ಆಗಿ ಎಲಾಸ್ಟಿಕ್ ಆಗಿ ಹಸಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಹಸಿಟ್ಟು ರೆಡಿ ಆದಮೇಲೆ ಇದನ್ನು ನಾವು 1 ಗಂಟೆಗಳ ಕಾಲ ರೆಸ್ಟಿಂಗಿಗೆ ಬಿಡಬೇಕಾಗುತ್ತೆ. ಈ ಪ್ರೋಸೆಸ್ನ ನಾವು ಪ್ರೂಫಿಂಗ್ ಅಂತ ಹೇಳ್ತೀವಿ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಹಸಿಟ್ಟಲ್ಲಿ ಗ್ಲೂಟೆನ್ ಫಾರ್ಮ್ ಆಗಿದೆ. ಸೊ ನಮಗೆ ಹಸಿಟ್ಟು ಎಲಾಸ್ಟಿಕಾಗಿ ಕಾಣಿಸ್ತಾ ಇದೆ. ಈಗ ಹಸಿಟ್ಟು ರೆಡಿ ಇದೆ. ಇದನ್ನು ಒಂದು ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಉಜ್ಕೊಂಡು ಅದರಲ್ಲಿ ಈ ಹಸಿಟ್ಟನ್ನ ಇಟ್ಟು ಆ ಹಸಿಟ್ಟು ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪಾತ್ರೆ ಮೇಲೆ ಕ್ಲೋಸ್ ಮಾಡಿ 1 ಗಂಟೆಗಳ ಕಾಲ ರೆಸ್ಟಿಗೆ ಬಿಡೋಣ. ಈಗ ಹಸಿಟ್ಟು ರೆಡಿ ಇದೆ. ಇದನ್ನು ನಾವು ಚಪಾತಿನ ಹೇಗೆ ಒತ್ಕೊಳ್ತೀವೋ ಅದೇ ರೀತಿ ಒತ್ಕೊಳ್ಳೋಣ. ಇಲ್ಲಿ ನಾನು ಮೇಸ್ ಫ್ಲೋರ್ ಅಥವಾ ಎಲ್ಲೋ ಕಾರ್ನ್ಫ್ಲೋರ್ ಯೂಸ್ ಮಾಡಿ ಹಸಿಟ್ಟನ್ನ ಒತ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ. ರವೆ ಹಾಕಿದ್ರೆ ಸ್ವಲ್ಪ ತರಿಯಾಗಿ ನಮಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಮೇಸ್ ಫ್ಲೋರ್ ಇಲ್ಲ ಅಂದರೂ ಪರವಾಗಿಲ್ಲ, ಮೈದಾ ಹಸಿಟ್ಟು ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡು ಚಪಾತಿನ ನಾವು ಹೇಗೆ ಒತ್ಕೊಳ್ತೀವೋ ಅದೇ ರೀತಿ ಒತ್ಕೊಳ್ಳೋಣ. ಈಗ ನಾನು ಮಾಡ್ತಿರೋ ರೆಸಿಪಿಯಲ್ಲಿ 6 ಜಿಂಗಿ ಪಾರ್ಸೆಲ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಚಪಾತಿ ಹಸಿಟ್ಟು ಥರ ಒತ್ಕೊಂಡಿದ್ದೀನಿ. ಈಗ ನಾನು ಇದರಲ್ಲಿ 6 ಪೀಸಸನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾವು ಕಟ್ ಮಾಡ್ಕೊಳ್ತಿರುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಶೇಪ್ ಕೂಡ ಆಗ್ಬೋದು. ಆಗ ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಎಕ್ಸಸ್ಸಾಗಿ ಏನು ಕಟ್ ಮಾಡಿರ್ತೀವೋ ಅದನ್ನು ಸಪ್ರೇಟಾಗಿ ಕಟ್ ಮಾಡಿ ಪಕ್ಕಕ್ಕೆ ಇಡ್ಬೋದು. ಲಾಸ್ಟಲ್ಲಿ ಅದ್ರ ಮೇಲೂ ಕೂಡ ನಿಮಗೆ ಬೇಕಿದ್ದರೆ ಹರಿಸಾ ಸಾಸು, ಪನ್ನೀರ್ ಫಿಲ್ಲಿಂಗ್ ಹಾಕ್ಕೊಂಡು ರೋಲ್ ಥರ ಕೂಡ ಮಾಡಿಕೊಂಡು ತಿನ್ಬೋದು. ಅದು ಏನೂ ಪರವಾಗಿಲ್ಲ. ಈಗ ಇಲ್ಲಿ 6 ಸ್ಲೈಸಸ್ ರೆಡಿ ಇದೆ. ಫಿಲ್ಲಿಂಗ್ ಮಾಡೋಣ ಬನ್ನಿ. ಫಿಲ್ಲಿಂಗ್ ಮಾಡೋಕ್ಕೋಸ್ಕರ ಒಂದು ಸ್ಲೈಸ್ ಎತ್ಕೊಂಡು ಅದ್ರ ಮೇಲೆ ಮೊದಲು ನಾನು ನೀರನ್ನ 3 ಸೈಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಲಾಸ್ಟಲ್ಲಿ ನಮಗೆ ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಆದಮೇಲೆ ನಾನು ಮನೆಯಲ್ಲೇ ಮಾಡಿರೋಂತಹ ಒಂದು ಹರಿಸಾ ಸಾಸ್ ಹಾಕ್ತಾಯಿದ್ದೀನಿ. ಈ ಹರಿಸಾ ಸಾಸ್ ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ ಹಾಗೆ ಮಾಡಿ. ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕಿ ಆದಮೇಲೆ ಪನ್ನೀರ್ ಫಿಲ್ಲಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಈ ಪನ್ನೀರ್ ಫಿಲ್ಲಿಂಗ್ ಕೂಡ ಹೇಗೆ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಆ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ದಯವಿಟ್ಟು ಚೆಕ್ ಮಾಡಿ ಹಾಗೆ ಮಾಡಿ. ಇದ್ರ ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಂಡು ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಜಿಂಗಿ ಪಾರ್ಸಲ್ ಶೇಪ್ ಹೀಗೆ ಇರುತ್ತೆ. ಈ ರೀತಿ 6 ಪೀಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಈಗ ಬೇಕಿಂಗ್ ಮಾಡೋ ಸಮಯ ಬೇಕಿಂಗ್ ಟ್ರೇ ತೊಗೊಂಡು ಅದ್ರ ಮೇಲೆ ನೀವು ಬಟರ್ ಪೇಪರ್ ಆಗಿರ್ಬೋದು, ಪಾಚ್ಮೆಂಟ್ ಪೇಪರ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ಸ್ವಲ್ಪ ಮೇಸ್ ಫ್ಲೋರ್ ಹಾಕಿ ಜಿಂಗಿ ಪಾರ್ಸಲ್ ಡೋನ ಎತ್ತಿ 10 ನಿಮಿಷಗಳ ಕಾಲ ರೆಸ್ಟಿಗೆ ಬಿಡಿ. ಇದು ಸೆಕೆಂಡ್ ಪ್ರೂಫಿಂಗ್. ರೆಸ್ಟ್ ಆದಮೇಲೆ ಇದನ್ನು ನಾವು ಬಟರ್ ವಾಶ್ ಮಾಡಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಆರಿಗನೋ ಹಾಕ್ಕೊಂಡು ಬೇಕಿಂಗ್ಗೆ ಇಡಿ. ಈ ಟೈಮಲ್ಲಿ ಓವನ್ನ ಪ್ರೀ ಹೀಟಿಂಗಿಗೆ ಇಡಿ. 180 ಡಿಗ್ರಿ ಸೆಲ್ಸಿಯಸಲ್ಲಿ 10 ನಿಮಿಷಗಳ ಕಾಲ ಪ್ರೀ ಹೀಟ್ ಆದರೆ ಸಾಕು. ಇದನ್ನು ನಾವು ಕುಕ್ಕರಲ್ಲಿ ಅಥವಾ ತವಾದಲ್ಲಿ ಕೂಡ ಮಾಡ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಮಾಡ್ಕೊಳ್ಬೋದು. ಸೇಮ್ ಬೇಕಿಂಗ್ ಟೆಂಪರೇಚರ್ ಇರುತ್ತೆ. 25 ಮಿನಿಟ್ಸ್ ಅಟ್
180 ಡಿಗ್ರಿ ಸೆಲ್ಸಿಯಸಲ್ಲಿ ಬೇಕ್ ಮಾಡ್ಕೊಳ್ಳಿ. ಓವನಲ್ಲೂ ಸೇಮ್, ಕುಕ್ಕರ್ ಮೇಲೆ ಸ್ಟವಲ್ಲೂ ಸೇಮಾಗೆ ಬರುತ್ತೆ. ಈಗ ನೋಡಿ ಇಲ್ಲಿ ಜಿಂಗಿ ಪಾರ್ಸೆಲ್ ರೆಡಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಇಷ್ಟೇ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.